ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೈಡೇ ಮಧ್ಯಾಹ್ನ ಕೆಲಸ ಎಲ್ಲ ಮುಗ್ದಿತ್ತು. ಮಕ್ಕಳು ಸತ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಎಲ್ಲ ಮಾಡಿಸಿ ಓನರ್ ಮಗಳ ಜೊತೆ ಆಟ ಆಡ್ತಾಯಿದ್ರು. ಬೆಳಗ್ಗೆ ತಳ್ಳೋ ಗಾಡಿ ಮನೆ ಮುಂದೆ ಬಂದಿತ್ತು. ಆವಾಗ ಅವರೆಕಾಯಿ ಬಟಾಣಿ ಎಲ್ಲ ತೊಗೊಂಡಿದ್ದೆ. ಇನ್ನೇನು ಸೀಸನ್ ಎಂಡಿಂಗು ಎರಡರದ್ದು ಚೀಪಾಗಿ ಸಿಕ್ತು. ಬಟಾಣಿ ಮತ್ತು ಅವರೆಕಾಯಿ 50 ರೂಪಾಯಿಗೆ ಅವರೆಕಾಯಿ, 100 ರೂಪಾಯಿಗೆ 3 kg ಬಟಾಣಿ ಇತ್ತು. ಸೊ ತೊಗೊಂಡಿದ್ದೆ. ಸೊ ನಾನು ನಮ್ಮ ಅತ್ತೆ ಸುಲಿತಾ ಕೂತ್ಕೊಂಡಿದ್ವಿ. ಬಟಾಣಿ ಏನಂದರೆ ಸುಲಿದು ಜಿಪ್ ಲಾಕ್ ಕವರ್ ಬರುತ್ತಲ್ಲ, ಅದರಲ್ಲಿ ಹಾಕಿ ಫ್ರೀಝರಲ್ಲಿಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ನಮ್ಗೆ ಯಾವಾಗ ಬೇಕೋ ಆವಾಗ ಹಾಕ್ಕೋಬೋದು, ಉಪ್ಪಿಟ್ಟಿಗೆ, ಪಲಾವ್ಗೆ ಆ ಥರ. ಸೊ ನಾನು ಆ ಥರ ಸುಲ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಸೀಸನ್ ಮುಗಿಯೋವರೆಗೂ ಮತ್ತು ಸಿಗೋವರೆಗೂ. ಸೊ ಇವತ್ತು ವೀಕೆಂಡು, ಸ್ಯಾಟರ್ಡೇ. ಸೊ ಇವತ್ತು ಡೇಟ್ ಬಂದು ಮಾರ್ಚ್ 8. ಸೊ ಎಲ್ಲರಿಗೂ ಗೊತ್ತಿದೆ ಇವತ್ತು ಬಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನನ್ನ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಹೆಣ್ಣಂದ್ರೆ ಒಂದು ಶಕ್ತಿ. ನನ್ಗಂತೂ ತುಂಬಾನೇ ಹೆಮ್ಮೆ ಇದೆ, ನಾನು ಹೆಣ್ಣಾಗಿ ಹುಟ್ಟಿರೋದು. ಸೊ ನನಗೂ ಕೂಡ 2 ಹೆಣ್ಮಕ್ಳು. ಸೊ ಅದಿನ್ನೂ ಖುಷಿ ಇದೆ ನನಗೆ. ಸೊ ನನ್ನ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾರೋ, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಖಂಡಿತ ನಾನು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀನಿ. ಈಗಂತೂ ತುಂಬಾನೇ ಚಿಕ್ಕವರು, ಆಟ ಆಡೋ ವಯಸ್ಸು, ಆಟ ಆಡ್ಲಿ. ಮತ್ತೆ ನನ್ಗೆ ತುಂಬಾನೇ ಇಷ್ಟ ಅಂದ್ರೆ ಅವರಿಗೆ ಕರಾಟೆ ಕ್ಲಾಸಸ್ನ ಕಳ್ಸಕ್ಕೆ. ಯಾಕಂದ್ರೆ ಸೇಫ್ಟಿ. ಈಗಿನ ಕಾಲದಲ್ಲಿ ತುಂಬಾನೇ ಭಯ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ಅವ್ರ ಸೇಫ್ಟಿನ ಅವ್ರು ಮಾಡ್ಕೋಬೇಕು ಅಂದ್ರೆ ಖಂಡಿತ ಅವ್ರನ್ನ ಕರಾಟೆ ಕ್ಲಾಸಸ್ಗೆ ಕಳಿಸ್ಲೇಬೇಕಾಗತ್ತೆ. ಸೊ ನಾನು ನಿಮ್ಗೂ ಸತ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಹೆಣ್ಮಕ್ಳಿದಾರೋ ಪ್ಲೀಸ್ ಎಲ್ಲರೂ ಕರಾಟೆ ಕ್ಲಾಸಸ್ಗೆಲ್ಲ ಕಳಿಸಿ. ಸೊ ಅವ್ರ ಸೇಫ್ಟಿ ಅವ್ರು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಲೇಬೇಕು. ರೈಟ್ ಟು ಎಜುಕೇಶನ್ ಎಲ್ಲ ಹೆಣ್ಮಕ್ಳಿಗೂ. ಸೊ ಇವತ್ತು ನನ್ನ ಮಕ್ಕಳು ಸ್ಕೂಲಲ್ಲಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಡ್ರಾಯಿಂಗ್ ಮತ್ತೆ ಮೆಹಂದಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬನ್ನಿ ಅಂತ ಹೇಳಿದ್ರು. ಆಕ್ಚುಲಿ ನನಗೆ ಡ್ರಾಯಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ಚಿಕ್ಕವಳಿದ್ದಾಗೆಲ್ಲ ಡ್ರಾ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ಸ್ವಲ್ಪ ಅಭ್ಯಾಸ ಎಲ್ಲ ತಪ್ಪೋಗ್ಬಿಟ್ಟಿದೆ. ಸೊ ನೋಡೋಣ, ಅಲ್ಲಿ ಹೋಗಿ ಅವ್ರು ಏನು ಕಾನ್ಸೆಪ್ಟ್ ಕೊಡ್ತಾರೋ ಗೊತ್ತಿಲ್ಲ. ಹೋಗಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಮೆಹಂದಿ ಎಲ್ಲ ನನಗೆ ಅಷ್ಟು ಬರೋದಿಲ್ಲ, ಡ್ರಾಯಿಂಗ್ ಓಕೆ ಮಾಡ್ತೀನಿ. ಸೊ ಅದಕ್ಕೆ ಪರ್ಪಲ್ ಕಲರ್ ಥೀಮ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಲ್ಯಾವೆಂಡರ್ ಕಲರ್ದು ಡ್ರೆಸ್ ಹಾಕೊಂಡಿದ್ದೀನಿ. ಮಕ್ಳಿಗೂ ಸತ ಹಾಕಿ ಈಗ ಕರ್ಕೊಂಡು ಹೋಗ್ಬೇಕು. ಸೊ ಮನೇಲಿ ತಿಂಡಿ ಎಲ್ಲ ಆಯ್ತು. 12 o'clock ತನಕ ಹೇಳಿದ್ದಾರೆ ಟೈಮಿಂಗ್ಸ್. ಇವಾಗ ಆಲ್ರೆಡಿ 11:15, 11:30 ಆಗಕ್ಕೆ ಬಂತು. ಸೊ ಇವಾಗ ಮಕ್ಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಸೊ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಮಕ್ಳು ಪರ್ಪಲ್ ಕಲರ್ ಹಾಕೊಂಡಿದ್ದಾರೆ. ಈಗ ಹೋಗ್ಬೇಕು ಸ್ಕೂಲ್ ಹತ್ರ. ಹೋಗೋಣ? ಓಕೆ. ಸರಿ. ಸೊ ಡ್ರಾಯಿಂಗಲ್ಲಿ ಮತ್ತು ಮೆಹಂದಿಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಮದರ್ ಪೇರೆಂಟು ಬಂದು ಪಾರ್ಟಿಸಿಪೇಟ್ ಮಾಡಿದರು. ಸೊ ಕಾನ್ಸೆಪ್ಟ್ ಏನಂದರೆ ವುಮೆನ್ಸ್ ಡೇ, ಅದ್ರದ್ದು ಬಗ್ಗೆ ಡ್ರಾ ಮಾಡಿ, ಇಲ್ಲಾಂದರೆ ನಿಮ್ಗೆ ಇಷ್ಟ ಏನು ಬೇಕಾದ್ರೂ ಡ್ರಾ ಮಾಡಿ ಅಂತ ಹೇಳಿದರು. ಸೊ ನಾನು ಹಿಂದಿನ ದಿನಾನೇ ವುಮೆನ್ಸ್ ಬಗ್ಗೆ ಏನಾದ್ರು ಡ್ರಾಯಿಂಗ್ಸ್ ಇದೆಯಾ ಅಂತ ನೋಡ್ಕೊಂಡಿದ್ದೆ ಯೂಟ್ಯೂಬಲ್ಲಿ. ಸೊ ಅದ್ರದ್ದು ಪ್ರಕಾರನೇ ಅಲ್ಲಿ ಹೋಗಿ ಮಾಡಿದೆ. ಅದ್ರ ಜೊತೆಗೆ ಪುಟ್ ಒಂದು ಕಿಡ್ಸ್ದು ಡ್ರಾ ಮಾಡಿದ್ದೀನಿ, ನಿಧಿ ಸಿರಿ ಅಂತ ನನ್ನ ಮಕ್ಕಳದು. ಜಾಗ ಸಾಕಾಗಲಿಲ್ಲ, ಒಂದು ದೊಡ್ಡದು ಒಂದು ಚಿಕ್ಕದು ಆಗೋಯ್ತು. ಸೊ ನನ್ನ ಮಕ್ಕಳಿಗೆ ಏನೋ ಒಂಥರ ಖುಷಿ, ನಾನು ಅಲ್ಲಿ ಹೋಗಿ ಬೆಂಚ್ ಮೇಲೆಲ್ಲ ಕುತ್ಕೊಂಡು ಡ್ರಾ ಮಾಡ್ತಾ ಇರೋದು. ಯಾಕೆಂದರೆ ಡೈಲಿ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿ ನಾವು ಮಾಡ್ತಾ ಇದ್ದಿದ್ದು ನೋಡಿ. ಸೊ ನಮಗೆ ಏನೇನು ಸಾಮಗ್ರಿ ಬೇಕೋ ಡ್ರಾಯಿಂಗ್ ಮಾಡೋಕ್ಕೆ ಅದನ್ನೆಲ್ಲ ನಾವೇ ತೊಗೊಂಡು ಹೋಗಬೇಕು ಅಂತ ಹೇಳಿದರು. ಸೊ ಅದ್ರ ಪ್ರಕಾರ ನಾನು ಕ್ರಯಾನ್ಸು, ಪೆನ್ಸಿಲ್ಲು, ಸ್ಕೇಲು ಎಲ್ಲನೂ ಸತ ತೊಗೊಂಡು ಹೋಗಿದ್ದೆ. ಸೊ ಇದೇ ನಾನು ಡ್ರಾ ಮಾಡಿರೋದು. ಸೊ ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನಂತೂ ಡ್ರಾ ಮಾಡಿದ್ದೀನಿ.
ಸೊ ಅದರದ್ದು ನೆಕ್ಸ್ಟ್ ಡೇ ಅಂದರೆ ಸಂಡೇ ನನ್ನ ಫ್ರೆಂಡ್ ಮಗಂದು ಬರ್ಡೇ ಇತ್ತು. ಸೊ ಇದು ನನ್ನ ಡ್ರೆಸ್ಸು ಲೈಟ್ ಬ್ಲೂ ಕಲರು. ಸೊ ರೆಡಿಯಾಗಿ ಫಂಕ್ಷನ್ಗೆ ಹೋಗಿದ್ವಿ. ಸೊ ನನ್ನ ಕಿಟ್ಟಿ ಫ್ರೆಂಡ್ಸ್ ಎಲ್ಲರೂ ಸತ ಬಂದಿದ್ದರು. ಸೊ ಅವನದು 5th ಇಯರ್ ಬರ್ಡೇ. ಸ್ವಲ್ಪ ಲೇಟೇ ಆಯಿತು, ಬಟ್ ನಾನು ಹೋಗಿ ಕರೆಕ್ಟಾಗಿ ಕೇಕು ಮತ್ತು ಗೇಮ್ಸು ಎಲ್ಲ ಮಾಡಿದರು. ಸೊ ಮದರ್ಸ್ಗೂ ಅಷ್ಟೇ ಸಾಂಗ್ಸ್ ಎಲ್ಲ ಇತ್ತು. ಸೊ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಮಕ್ಕಳ ಜೊತೆ ಫ್ಯಾಷನ್ ಶೋ ನಡಿಬೇಕಿತ್ತು. ಸೊ ಅದು ಕೂಡ ಮಾಡಿ ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಎಲ್ಲ ಮಕ್ಕಳು ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದರು. ಅವ್ರ ಜೊತೆ ನಾವು ಸತ ಮದರ್ಸು ಕೂಡ ಎಂಜಾಯ್ ಮಾಡಿದ್ವಿ ಮಾತಾಡಿಕೊಂಡು. ಸೊ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋದ್ವಿ. ಸೊ ಊಟನೂ ಅಷ್ಟೇ ಚೆನ್ನಾಗಿತ್ತು. ಕೇಕು, ಐಸ್ ಕ್ರೀಮು, ಮಕ್ಳಿಗಂತೂ ಗೊತ್ತಲ್ಲ ಕೇಕು ಐಸ್ ಕ್ರೀಮ್ ಅಂದರೆ ಅಷ್ಟು ಇಷ್ಟಪಟ್ಟು ತಿಂತಾರೆ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ನನ್ನ ಫ್ರೆಂಡ್ ಮಗಂದು ಬರ್ಡೇ ಆಯಿತು. ಸೊ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇವಾಗ ರೆಡಿ ಆಗಿದ್ದೀನಿ. ಸೊ ಹೆಣ್ಮಕ್ಳಿಗೆ ಎಷ್ಟು ಫಂಕ್ಷನ್ಸ್ ಇದ್ರು ರೆಡಿ ಆಗೋದಂದ್ರೆ ಫುಲ್ ಖುಷಿಯಲ್ಲಿ ರೆಡಿ ಆಗ್ತೀವಿ ನಾವು. ಸೊ ನಿನ್ನೆ ಮಾರ್ಚ್ 8 ವುಮೆನ್ಸ್ ಡೇ ಇತ್ತು. ಸೊ ಮಕ್ಕಳು ಸ್ಕೂಲಲ್ಲಿ ಪಾರ್ಟಿಸಿಪೇಷನ್ ಎಲ್ಲ ಮಾಡಿದ್ವಿ. ಸೊ ಇವತ್ತು ಸಂಡೇ ಮಾರ್ಚ್ 9 ನಮ್ಮ ಕಮ್ಯುನಿಟಿಯಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಸೊ ನನ್ನ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇದು ಬ್ಲ್ಯಾಕ್ ವಿತ್ ಗ್ರೀನ್ ಕಾಂಬಿನೇಷನ್ನಲ್ಲಿರೋ ಸ್ಯಾರಿ. ಸೊ ನಾನು ಫುಲ್ ಫೈನಲ್ ಲುಕ್ನ ಮತ್ತೆ ತೋರಿಸ್ತೀನಿ. ಸೊ ಇವಾಗ ಟೈಮ್ ಆಯಿತು 5:15, 5:45 ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಆಲ್ರೆಡಿ 5:15. ಇನ್ನು ಹೋಗಿ ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ತಗೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಪರ್ಫಾರ್ಮ್ ಮಾಡೋಕ್ಕೆ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಸ್ಟೇಜ್ ಮೇಲೆ ಹೋದಾಗ ಸ್ವಲ್ಪ ಮಿಸ್ಟೇಕ್ ಏನಾದ್ರು ಮಾಡಿದರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಆಡಿಯನ್ಸು ಒಂಥರ ಫೀಲ್ ಆಗಿಬಿಡುತ್ತೆ ಅಂತ. ಸೊ ಇದು ಮಮ್ಮಿದು ಇಳ್ಕಲ್ ಸ್ಯಾರಿ. ಮಮ್ಮಿ ಅವ್ರ ಫ್ರೆಂಡ್ ಹತ್ರ ತೊಗೊಂಡಿದ್ದು. ಬಿಜಾಪುರಿಂದ ತುಂಬ ಸ್ಯಾರೀಸ್ನ ತೊಗೊಂಡು ಬಂದಿದ್ರು. ಆವಾಗ ಮಮ್ಮಿ ಈ ಕಲರ್ನ ಸೆಲೆಕ್ಟ್ ಮಾಡಿದರು. ನಾನು ರೆಡಿ ಆಗಿರೋದು ಸೇಮ್ ನಾರ್ತ್ ಕರ್ನಾಟಕ ಸ್ಟೈಲ್, ಆ ಥರ ರೆಡಿ ಆಗಿದ್ದೀನಿ. ಮೂಗ್ನತ್ತು, ಬೋರ್ಮಳ ಸರ ಎಲ್ಲ ಹಾಕೊಂಡು. ಲಕ್ಷ್ಮಿ ಸದಾ ಪಾಲಯ ಮಾಂ, ವಿಜಯಲಕ್ಷ್ಮಿ ಪರಿಪಾಲಯ ಮಾಂ, ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶಿನಿ ರತ್ನಮಯೇ ಮಣಿಮಯ. ಪ್ರಕೃತಿಯ ಸ್ವರೂಪ ಹೆಣ್ಣು. ಹಾಗಾಗಿ ಹೆಣ್ಣನ್ನು ಗೌರವಿಸೋಣ, ಪ್ರೋತ್ಸಾಹಿಸೋಣ, ಪ್ರೀತಿಸೋಣ. ಇದರ ವಿಶೇಷ ಅಂಶವೆಂದರೆ ಸೀರೆಯ ಪಲ್ಲು ಭಾಗವು ವಿಶೇಷವಾಗಿ ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿ ನೇಯಲ್ಪಡುತ್ತದೆ. ಟೋಪ್ ತೆನಿ ಎಂಬ ತಂತ್ರವನ್ನು ಪ್ರತ್ಯೇಕವಾಗಿ ಬಳಸಲಾಗುತ್ತದೆ. ಎಲ್ಲ ಕಾಲಕ್ಕೂ ಅತ್ಯುತ್ತಮ ಈ ನಮ್ಮ ಇಳಕಲ್ ಸೀರೆ. ಇದರ ಮಹತ್ವವನ್ನು ನಮ್ಮ ಯುವ ಪೀಳಿಗೆ ಅರಿತುಕೊಂಡು ಬೆಳೆಸಿದರೆ ಒಳಿತು. ಹಿರಿಯರಿಂದ ಕಿರಿಯರವರೆಗೂ ಎಲ್ಲರೂ ಇಷ್ಟಪಡುವ ಸೀರೆ ನಮ್ಮ ಇಳಕಲ್ ಸೀರೆ. ಅರೌಂಡ್ 6:30 ಹಂಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದರು. ಚೀಫ್ ಗೆಸ್ಟ್ ಬಂದು ದೀಪ ಎಲ್ಲ ಹಚ್ಚಿ ಪ್ರಾರ್ಥನೆ ಕೂಡ ಸ್ಟಾರ್ಟ್ ಆಯಿತು. ಅದಾದಮೇಲೆ ಜಾನಪದ ನೃತ್ಯ, ಅದಕ್ಕೆ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡಿದರು. ಆ ಪ್ರೋಗ್ರಾಮ್ ಆದಮೇಲೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಮ್ಮ ಪ್ರೋಗ್ರಾಮ್ದು ಕಾನ್ಸೆಪ್ಟ್ ಬಂದ್ಬಿಟ್ಟು ಕರುನಾಡ ನೀರೇ ಸೀರೆ ಅಂತ. ಸೊ ಫಸ್ಟು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದ ತನಕ ಯಾವ್ಯಾವ ಸೀರೆಗಳನ್ನ ಕೈಮಗ್ಗದಲ್ಲಿ ಮಾಡ್ತಾರೋ ಎಲ್ಲ ಥರದ ಸೀರೆಗಳನ್ನು ಪ್ರದರ್ಶನಕ್ಕೆ ನಾವೆಲ್ಲ ಉಟ್ಕೊಂಡು ತೋರಿಸಿರೋಂಥದ್ದಿದು. ಫ್ಯಾಷನ್ ಶೋ ಥರನೂ ಕೂಡ ಅನ್ಬೋದು. ಅದ್ರ ಜೊತೆಗೆ ಡ್ಯಾನ್ಸು ಕೂಡ ಇತ್ತು. ಉತ್ತರ ಕರ್ನಾಟಕದ ಜಿಲ್ಲೆದು ಡೊಳ್ಳು ಕುಣಿತ, ಅದು ಕೂಡ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡಿದರು. ಅದಾದಮೇಲೆ ಇಳಕಲ್ ಸೀರೆ. ಸೊ ಅದನ್ನ ನಾವು ಉಟ್ಕೊಂಡು, ನಾನು ನನ್ನ ಫ್ರೆಂಡು ಮತ್ತು ಒಂದು ಆಂಟಿ ಕೂಡ ಉಟ್ಕೊಂಡು ನಾವು ಫ್ಯಾಷನ್ ಶೋ ಥರ ಮಾಡಿದ್ವಿ. ಅದಾದಮೇಲೆ ಕಸೂತಿ ಸೀರೆ, ಪಟ್ಟದ ಹಂಚು, ಮೊಳಕಾಲ್ಮೂರು ಸೀರೆ, ಉಡುಪಿ ಕಾಟನ್, ಮೈಸೂರು ಸಿಲ್ಕ್, ಬ್ಯಾಂಗ್ಳೂರು ಸಿಲ್ಕ್ ಮತ್ತು ಕೂರ್ಗಿಂದು ವಿಶಿಷ್ಟ
ವಾಗಿ ಸೀರೆನೆಲ್ಲ ಡ್ರೇಪ್ ಮಾಡ್ತಾರೆ. ಸೊ ಆ ಥರದ್ದು ಕಾನ್ಸೆಪ್ಟನ್ನ ಇಟ್ಕೊಂಡು ಅದ್ರ ಜೊತೆಗೆ ಕೂರ್ಗಿ ಡ್ಯಾನ್ಸು, ಮೊಳ್ಕಾಲು ಮುರಿದು ಅಂದರೆ ಚಿತ್ರದುರ್ಗದ್ದು ಕೋಟೆ ಡ್ಯಾನ್ಸ್ ಮಾಡಿದರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಜಯಂತಿ ಅವ್ರದ್ದು ಫೇಮಸ್ ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಎಲ್ಲ ಕಾನ್ಸೆಪ್ಟು, ಡ್ಯಾನ್ಸು ಮತ್ತು ಫ್ಯಾಷನ್ ಶೋ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ಏಜ್ ಆದವರು, ಮಿಡಲ್ ಏಜ್ ಅವರು, ಯಂಗ್ ಏಜ್ ಅವರು ಎಲ್ಲರೂ ಸೇರಿಕೊಂಡು ಈ ಶೋನ ನಾವು ಮಾಡಿಕೊಟ್ವಿ. ಸೊ ನಮಗಂತೂ ತುಂಬಾ ಖುಷಿ ಇದೆ. ಸೊ ಗೊತ್ತಿತ್ತಿಲ್ಲ ಆ್ಯಕ್ಚುಲಿ ನಮಗೂ ಇಷ್ಟು ಸ್ಯಾರೀಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲೂ ಕೂಡ ಎಲ್ಲರೂ ಹೇಳ್ತಾಯಿದ್ರು ಇಷ್ಟೊಂದು ಸ್ಯಾರೀಸ್ ಇದೆ ಅಂತ ಗೊತ್ತೇ ಇತ್ತಿಲ್ಲ ಅಂತ. ಸೊ ಈ ಥರ ಎಲ್ಲ ಥರದ್ದು ಸ್ಯಾರೀಸ್ ಅವ್ರದ್ದು ಲಾಸ್ಟ್ ಫಾರ್ಮೇಷನ್ನು, ಪಟ್ಟದ ಹಂಚು, ಇಳ್ಕಲ್ಲು, ಮೈಸೂರು ಸಿಲ್ಕು ಹೇಳಿದ್ನಲ್ಲ ಅದೆಲ್ಲನೂ. ಸೊ ಇದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಖುಷಿ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ನಾನು ಪ್ರತಿ ವರ್ಷ ವುಮೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಚಿಲ್ಡ್ರನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಇವಾಗ ನನ್ನ ಮಕ್ಕಳು ಚಿಲ್ಡ್ರನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ನಾನು ವುಮೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಅಲ್ವಾ ಕಾಲಚಕ್ರ ಅಂದರೆ. ಸೊ ಊಟ ಎಲ್ಲ ಇತ್ತು. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.